ಬೆಳಿಗ್ಗೆ ನಿಮ್ಮ ಸ್ವಾಗತ ಮಾಡೋದಕ್ಕೆ ಅಂತ ಬಂದವಳು ಇನ್ನೂ ಮನೆಗೆ ಬಂದಿಲ್ಲ ಸರ್. ಹೌದಾ? ಯಾಕಮ್ಮ ಇನ್ನೂ ಮನೆಗೆ ಹೋಗಿಲ್ಲ? ಅದು ಅಮ್ಮವರು ಭೇಟಿ ಮಾಡಬೇಕು ಅಂತ ಹೇಳಿದ್ರಂತೆ. ಅದಕ್ಕೆ ಇಷ್ಟೊತ್ತು ಹೊರಗಡೆ ನಿಂತಿದ್ಲು. ಭೇಟಿ ಮಾಡಿಸೋಣ ಅಂತ ನಾನೇ ಒಳಗೆ ಕರ್ಕೊಂಡ್ಬಂದೆ. ಬೇಕಾದರೆ ಹೆಡ್ ಮಾಸ್ಟರ್ ಕೇಳಿ. ಸಾಹೇಬ್ರೆ, ಅದೇನಾಯ್ತು ಅಂದರೆ, ಹೋಗಿ ನನ್ನ ಸೊಸೆಗೆ ಬರೋಕ್ಕೆ ಹೇಳ. ಅಬ್ಬಬ್ಬಾ, ಎಂತ ಭಾಷಣ ಮಾಡಿದ್ರಿ ಅಕ್ಕೋರೆ, ಫಸ್ಟ್ ಕ್ಲಾಸ್ ಆಗಿತ್ತು. ನಿಮ್ ದುಃಖ ನನ್ ದುಃಖ ಇದ್ದಂಗೆ, ನನ್ ಸುಖ ನಿಮ್ ಎಲ್ರು ಸುಖ ಇದ್ದಂಗೆ ಬೊಂಬಾಟಾಗಿತ್ತು ಅಕ್ಕೋರೆ. ಅಮ್ಮವ್ರೆ, ನಿಮ್ಮನ್ನು ಸಾಹೇಬ್ರು ಕರಿತಾ ಇದ್ದಾರೆ. ಬರ್ತೀನಿ ಹೋಗಿ. ನೋಡಿದ್ರ ಅಕ್ಕವ್ರೆ, ಇಸಿಯ ಸಾಹೇಬ್ರವರೆಗೂ ಹೋಗೈತೆ. ನಿಮ್ ಭಾಷಣ ಹೊಗಳೋದಕ್ಕೆ ಕರೀತವ್ರೆ. ನನಗೆ ಗೊತ್ತಿತ್ತು ಚಂದ್ರಿ, ಮಾವನವರು ನನಗಿಂತ ಚೆನ್ನಾಗಿ ಭಾಷಣ ಮಾಡಿದ್ಯಾಮ ಅಂತ ಹೇಳ್ತಾರೆ. ನಡಿ ನಡಿ, ಅವ್ರ ಬಾಯಲ್ಲೇ ಕೇಳಿವಿ ಅಂತೆ. ಮಾವ ಕರೆದ್ರಾ? ಬಾಮ್ಮ, ನಾನು ಕೇಳ್ಪಟ್ಟಿದ್ದು ನಿಜಾನ? ಹಾ ಹೌದು ಮಾವ, ನಿಜಾನೇ. ಹಾಗಾದ್ರೆ ಈಗಲೇ ಅವ್ರ ಹತ್ರ ಕ್ಷಮೆ ಕೇಳ. ಕ್ಷಮೆನಾ? ಯಾಕೆ ಮಾವ? ದೊಡ್ಡತನ ಅಂದ್ರೆ ಬರೀ ಅಧಿಕಾರದಲ್ಲಿರೋದು ಮಾತ್ರ ಅಲ್ಲ. ಯಾರೇ ನಮ್ಮನ್ನು ನೋಡಕ್ ಬಂದ್ರು ಅವ್ರನ್ನ ಸರಿಯಾಗಿ ಗಮನಿಸ್ಕೋಬೇಕು. ಯಾವತ್ತೂ ಅವ್ರನ್ನ ಕಾಯಿಸಬಾರ್ದು. ಆದ್ರೆ ಈ ಹುಡುಗಿ ದಿನಾ ಪೂರ್ತಿ ಬಿಸಿಲಲ್ಲಿ ಕಾಯ್ತಾ ನಿಂತಿತ್ತಂತಲ್ಲ, 5 ನಿಮಿಷ ಅವಳನ್ನ ಮಾತಾಡ್ಸೋಕೆ ನಿನಗೆ ಪುರ್ಸೊತ್ತಾಗ್ಲಿಲ್ವಾ? ಅಯ್ಯೋ, ದಿನ ಪೂರ್ತಿ ಕಾಯ್ಕೊಂಡು ನಿಂತಿದ್ಯೇನಮ್ಮ? ನನಗ್ಯಾರು ಹೇಳಲೇ ಇಲ್ಲ ಮಾವ. ಏ ಚಂದ್ರಿ, ಓಡ್ ಹೋಗಿ ಮೊದಲು ಇವ್ರಿಗೆ ನೀರು ತಂದ್ಕೊಡು. ರಘುಪತಿ ಸರ್, ನೀವಾದ್ರೂ ಹೇಳ್ಬಾರ್ದಿತ್ತ? ನನಗ್ ಗೊತ್ತಿದ್ರೆ ಹೀಗ್ ಕಾಯಕ್ ಬಿಡ್ತಿದ್ನಾ? ಅಲ್ಲೂರ, ನಿಮ್ಗೆ ಹೇಳಿದ್ರೆ ಓಡ್ ಬಂದು ನೋಡ್ತಾ ಇದ್ರಿ ಅಮ್ಮೋರೆ. ಹಾಗಾದ್ರೆ ಕಾಯಕ್ ಹೇಳಿದ್ಯಾರು? ಅದು ಚಂದ್ರನೇ ಹೇಳಿದ್ದು ಸಾಹೇಬ್ರ. ರಘುಪತಿ ಸರ್, ನಾನು ಯಾವಾಗ ಹೇಳ್ದೆ? ಸರಿಯಾಗಿ ಗೆಪ್ತಿ ಮಾಡ್ಕೊಳ್ಳಿ. ನೀವೇ ಅಲ್ಲೂರ ಪಾಪ ಆ ಹುಡುಗಿ ಕಾಯಕ್ಕೆ ಹೇಳಿದ್ದು. ನಾನಲ್ಲ ಸಾಹೇಬ್ರೆ, ಚಂದ್ರನೇ ಅಮ್ಮನವ್ರ ಕರ್ಕೊಂಬರ್ತೀನಿ, ಅಲ್ಲೇ ನಿಂತ್ಕೊಂಡಿರ ಅಂತ ಹೇಳೋದ್ಲು. ಸರಿ, ಒಬ್ರ ಮೇಲೆ ಇನ್ನೊಬ್ರು ಹೇಳೋದು ಬೇಡ. ಒಬ್ರು ಹೇಳಿದ್ದನ್ನ ಇನ್ನೊಬ್ರು ಸರಿಯಾಗಿ ತಿಳ್ಕೊಡದೆ ಈ ತಪ್ಪು ನಡೆದಿದೆ. ಆದ್ರೂ ಮಾವ, ಈ ತಪ್ಪಿಗೆ ಒಂದ್ ರೀತಿಲಿ ನಾನು ಕಾರಣ ಆಗಿದ್ದೀನಿ. ಇದರಿಂದ ಮನೆತನಕ್ಕೆ ಕೆಟ್ಟ ಹೆಸರು. ನಾನೇ ಕ್ಷಮೆ ಕೇಳ್ತೀನಿ. ಏನ್ ಮಾಡ್ತಿದ್ದೀರಾ? ಎದ್ದೇಳಿ ಮೇಲೆ. ಎದ್ದೇಳಿಮ್ಮ ಪ್ಲೀಸ್. ಎದ್ದೇಳಿ ಪ್ಲೀಸ್, ಎದ್ದೇಳಿ. ನಂದಿತಾ, ಎದ್ದೇಳ. ಇಲ್ಲ ಮಾವ, ಇವ್ರು ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನ್ ಮೇಲೆ ಹೇಳಲ್ಲ. ಅಯ್ಯೋ,
ಸರಿ, ನಿಮ್ಮನ್ನ ಕ್ಷಮಿಸಿದ್ದೀನಿ. ಎದ್ದೇಳಿ ಪ್ಲೀಸ್. ಇನ್ನಂಥ ಸೊಸೆ ಸಿಗೋಕೆ ನಾವು ಪುಣ್ಯ ಮಾಡಿದ್ವಿ. ನೀವಿನ್ ಹೊರಡಿ. ಏನೇ ಸ್ಕೂಲ್ ಟೀಚರ್ ನನ್ನ ಮನೆಗೆ ಬಂದು ನನ್ನನ್ನು ನಿನ್ನ ಕಾಲಿಗೆ ಬೀಳೋ ಹಾಗೆ ಮಾಡಿದೆ ಅಲ್ಲ. ನೆನಪಿರಲಿ, ಇದೇ ಥರ ತಲೆ ತಗ್ಸಿ ನನ್ನ ಮನೆ ಮುಂದೆ ಬಂದು ಕೈ ಚಾಚೋ ಹಾಗೆ ಮಾಡದೇ ಇದ್ರೆ ನಾನು ಈ ಮನೆ ಸೊಸೆನೇ ಅಲ್ಲ. ನಮಸ್ಕಾರ ರಮಣ. ನಮಸ್ಕಾರ ಮೇಷ್ಟ್ರೆ. ಇನ್ನ ಹೋಗಿಲ್ವಾ ನೀವು? ಹೊಸಿ ಕೆಲಸ ಇತ್ತು ರಮಣ, ಈಗ ಹೊಂಟೆ. ಬರ್ರ ರಮಣ. ಸರಿ ಮೇಷ್ಟ್ರೆ. ನಾಳೆ ನಾವು ಅಂದ್ಕೊಂಡಿರೋ ಕಾರ್ಯಕ್ರಮ ಎಲ್ಲ ಕರೆಕ್ಟ್ ಟೈಮಿಗೆ ಮುಗಿಬೇಕು. ಇಲ್ಲಾಂದ್ರೆ ಚೀಫ್ ಮಿನಿಸ್ಟರ್ಗೆ ಆನ್ಸರ್ ಮಾಡೋಕ್ಕಾಗಿಲ್ಲ ನನಗೆ. ಸರಿ ಸಾಹೇಬ್ರೆ, ಹಾಗಿದ್ರೆ ನಾನು ನೋಡ್ಬೋದಾ? ಇರು ರಾಜೀವ, ಹೊಸಿ ಊಟ ಮಾಡ್ಕೊಂಡು ಹೋಗಿ ಅಂತೆ. ಬೇಡಿ ಸಾಹೇಬ್ರೆ, ತಾವು ಮಾಡಿ. ತಾವೇ ಹೇಳ್ದಾಗೆ ಶುಭಾಶಯ ಕೋರಿದವ್ರಿಗೆ ಲೆಟ್ರ್ ಬರೆಯೋದಿದೆ. ನಾನು ನೋಡ್ತೀನಿ ಸಾಹೇಬ್ರೆ. ಸರಿ ಸರಿ ಸರಿ. ನಮಸ್ಕಾರ ರಮಣ. ನಮಸ್ಕಾರ. ಓಹೋ ಏನು ಪೈಲ್ವಾನ್ರು, ತಪ್ಪ ಹೊಸಿ ಮಾತಾಡುವ ಅಂದರೆ ಕೈಗೆ ಸಿಕ್ಕಣಿಲ್ಲ ಅಂತೀರಿ. ಹಂಗೇನಿಲ್ಲ ಅಪ್ಪಯ್ಯ, ಕಪ್ ಕೂಲ್ ನೋಡ್ಕೊಳಕ್ಕೆ ಗದ್ದೆ ತ ಹೋಗಿದ್ದೆ. ಹುಡುಗರಿಗೆ ಲೋಡ್ ಒಳ್ಳೆ ಕೇಳಿ ಬಂದಿವ್ನಿ. ಇನ್ನು 2 ದಿವಸದಲ್ಲಿ ಕಬ್ಬನ್ನೆಲ್ಲ ಆಲೆ ಮನೆಗೆ ಕಳ್ಸೋದಯ್ಯ. ಅಶೋಕ ನಿಲ್ಲೋ, ಎತ್ತಾಗ ಹೋಗಿದ್ದು ಸೊನ್ಸೆನ್ ಆದ್ಮೇಲೆ ಕಣ್ಣಿಗೆ ಕಾಣಲಿಲ್ಲ. ಅಪ್ಪಯ್ಯ, ಅವನು ಪಾಲ್ಟಿ ಆಫೀಸ್ಗೆ ಹೋಗಿದ್ದ ಅಪ್ಪಯ್ಯ, ನಾನು ನೋಡಿದೆ. ಏಯ್, ಹೆಂಗಾಯ್ತಲ್ಲ ಪಾಲ್ಟಿ ಕೆಲಸ? ಸಂದಾಗೆ ಆಯ್ತಣ್ಣಯ್ಯ. ಮತ್ತೆ ಯಾಕಲ್ಲ ಮುಖ ಎಲ್ಲ ಹಂಗೆ ಬಾಡೋಗದೆ? ಆಫೀಸ್ನಾಗ ಏನಾದ್ರು ಸಮಸ್ಯೆ ಆಯ್ತಾ? ಸಮಸ್ಯೆ ಏನಿಲ್ಲಪ್ಪಯ್ಯ, ಬೆಳಿಗ್ಗೆಯಿಂದ ಅಲ್ದಾಡಿದ್ದು ಹೊಸಿ ಸುಸ್ತಾಯ್ತು ಅಷ್ಟೇ. ಏನು ಪೈಲ್ವಾನ್ರೆ, ನಿಮ್ದು ಕುಸ್ತಿ ತಾಲೀಮು ಎಲ್ಲ ಹೆಂಗ್ ನಡೀತಾ ಐತೆ? ಅದ್ರ ಬಗ್ಗೆ ಯಾಕೆ ಹೇಳ್ತೀರಪ್ಪಯ್ಯ? ನಾನು ಎಲ್ಲಿ ಮೂಳೆ ಮುರಿದಾಕ್ಬಿಡ್ತೀನೋ ಅಂತ ನನ್ನ ತವ ತಾಲೀಮ್ ಪಂದ್ಯ ಆಡೋಕೆ ಬರೋದಿಲ್ಲ ಅಂತಾರೆ. ಸಾದಿರೋಣಂತವ ಒಳ್ಳೆ ಹೆಸರು. ಈ ಕಿತ ಹೆಂಗಾರ ಮಾಡಿ ಪಂದ್ಯ ಹೊಡಿಲೇಬೇಕು ಅಂತ ಹೇಳೋರೆ. ವೀರಣ್ಣಂತವ ಒಳ್ಳೆ ಹೆಸರು ಪಡ್ಕೊಂಡ್ರೆ ಸಾಕು. ಮತ್ತಿನ್ಯಾರ್ತವ ಪಡ್ಕೋಬೇಕಪ್ಪಯ್ಯ? ನಿನ್ನ ಅಪ್ಪಯ್ಯ ಅಂತ ನಾನು ಒಬ್ಬ ಕುಂತೀವನಿಲ್ಲಿ. ಅಪ್ಪಯ್ಯ, ನಿಂತವ ನಾನು ಯಾವಾಗ ಕೆಟ್ಟ ಹೆಸರು ತಗೊಂಡಿದ್ದೀನಿ ಹೇಳಿ? ನೀನು ಏನೇ ಹೇಳ, ನಿಂಗೊಂದು ಮದುವೆ ಮಾಡಗಂಟ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ. ಸರ್ದವಾ ನಾ ಬಂದೀವ್ನಿ, ಉಂಡ ಕಿಕ್ಕೋ. ಲೇ ಸಾಕಲ್ಲ ನಾಟಕ, ಮಾತು ಬದಲಾಯಿಸ್ಬೇಡ ನೀನು. ನೀನು ಆಮ್ಯಾಕೆ ಮದುವೆ ಆಗ್ತೀನಿ ಅಂತ ಹೇಳಿದ್ದಕ್ಕೆ ತಾನೇ ನಿನ್ನ ತಮ್ಮಗೆ ಮೊದಲೇ ಮದುವೆ ಮಾಡಿದ್ದು. ನಿಮಗೂ ಮನೆಗೆ ಒಬ್ಬಳು ಸೊಸೆ ಬೇಕಿತ್ತು, ಈಗ ಅತ್ತಿಗೆ ಬಂದಾಯ್ತಲ್ಲ, ಇನ್ನೇನಪ್ಪಯ್ಯ? ತಮ್ಮನ ಹೆಂಡ್ತಿನ ಅತ್ತಿಗೆ ಅಂತ ಕರೆದು ಬಿಟ್ರೆ ಮನೆಗೆ ದೊಡ್ಡ ಸೊಸೆ ಬಂದಾಗ ಆತಿರ್ಲ. ಸರ್ದವಾ ಹೊಟ್ಟೆ ಹಸಿತೈತೆ. ನಿನಗೆ ಮಾತು ತಪ್ಪಿಸಿ ಪರಾರಿ ಆಗಕ್ಕೆ ಸಾರ್ದಕ್ಕ ಒಂದು ನೆಪ ಅಟ್ಟೆಯ. ನೋಡ್ತಿರೋ, ಈ ವರ್ಷ ಮದುವೆ ಮಾಡಿಸ್ತೀನಿ. ನನಗೆ ಸುಸ್ತಾಗದೆ ಅಪ್ಪಯ್ಯ, ನಾ ಹೋಗಿ ಮನಿಕತ್ತೀನಿ. ಅಡುಗೆ ಆಗಿದೆ, ಊಟ ಮಾಡ್ಕೊಂಡು ಹೋಗಿ ಮಲಿಕಪ್ಪ. ನೀವು ತಿನ್ಕಳಿ ಸಾರ್ದವ, ನಾನು ಆಮೇಲೆ ಮಾಡ್ತೀನಿ. ಸರಿಪ್ಪ, ಬರುವಾಗ ಹಂಗೆ ಸೊಸೆ ಮಣ್ಣು ಊಟ ಕರ್ಕೊಂಬ. ಸರ್ದವಾ ಹೊಟ್ಟೆ ಗೂಳಿ ಗುಮ್ತೈತೆ, ಊಟ ಮಾಡ್ಕೋ ಬಾ.
ಹೊಟ್ಟೆ ಮಾತ್ರ ಅಲ್ಲ, ನೀನು ಗುಳಿಯಂಗೆ ಇದೆಯಾ. ಹೋಗಿ ಸ್ನಾನ ಮಾಡ್ಕೊಂಬಾ, ಊಟ ಬಿಡಿಸ್ತೀನಿ. ನಂಗೆ ಗಲ್ಡಿ ಮನೆಲ್ಲ ಸ್ನಾನ ಮಾಡ್ಕೊ ಬಂದೆ, ಕಸರತ್ ಮಾಡ್ಕೊಂಡು ನೆಟ್ಟಿಗೆ ಮನೆಗೆ ಬಂದಾರೆ, ಊಟಕ್ಕೆ ಮಡ್ಗು. ಸರಿ ಸರಿ, ನಿನಗಿಷ್ಟ ಅಂತ ಪಾಯಸ ಮಾಡಿವ್ನಿ. ಈಗ ಪಾಯ್ಸನ? ಅಯ್ಯೋ ಮೊದ್ಲು ಹೇಳಕ್ಕಿಲ್ವ ಮತ್ತೆ. ಇರು ಈಗ ಬಂದೆ. ಇಲ್ಲ ನೀನು ಕೂಡ ಸದರ ಸಾರ್ಬೇಕ. ಏನು ಮಾಡಲಿ ಸಾಹೇಬ್ರೆ, ನನಗೆ ಯಾವತ್ತೂ ಇವರಿಬ್ಬರು ಆಟ ಆಡೋ ಚಿಕ್ಕ ಇಕ್ಲೆ. ಓ ಪರವಾಗಿಲ್ವೇ, ಇವತ್ತು ಬೇಗನೆ ಬಂದಿದ್ದೀರಾ. ನಾನು ಹೋದ್ಮೇಲೆ ಬರ್ತೀರೇನೋ ಅನ್ಕೊಂಡಿದ್ದೆ. ಹೋದ್ಮೇಲ ಎಲ್ಲಿಗೆ ಹೊರಟಿದ್ದೆ ನಂದಿ? ನನ್ನ ತವ್ರ ಮನೆಗೆ. ಅಕಸ್ಮಾತ್ ಅವ್ರೇನಾದ್ರೂ ಸೇರ್ಸ್ಕೊಳ್ದೆ ಇದ್ರೆ ಈ ನಿಮ್ಮೂರಲ್ಲಿ ಹಾಡ್ಮವಿಗಳಿಗೇನು ಕಡಿಮೆ ಇಲ್ವಲ್ಲ, ಯಾವುದೋ ಒಂದೊಂದು ಹುಡ್ಕೋತೀನಿ ಬಿಡಿ. ಅಲ್ಲ ಈಗ ಏನಾಯ್ತಂತ ಈಗ ಆಗ್ತಿದ್ಯಾ? ಗಂಡ ಅಂದ್ರೆ ನಿಮ್ ತರ ಇರ್ಬೇಕು. ಫಂಕ್ಷನ್ ಮುಗಿದ್ಮೇಲೆ ಮನೇಲಿ ಏನಾಯ್ತು ಅಂತ ತಿಳ್ಕೊಳ್ದೆ ಎಲ್ಲಿಗೆ ಹೋಗಿ ಗಂಡ ತುಂಬಿಸ್ಕೊಂಡ್ ಬಂದಿದ್ದೀರಲ್ಲ. ನಾವು ಮಂತ್ರಿ ಆಗಿ ಹೊಸದ್ರಲ್ಲೇ ಹೀಗೆ, ಇನ್ನು ಮುಂದೆ ಯಪ್ಪ ನನಗಂತೂ ಊಹಿಸ್ಕೊಳಕ್ಕೂ ಆಗ್ತಿಲ್ಲ. ನೀವು ಹೆಸರಿಗೆ ಮಾತ್ರ ಹುಲಿವಾನ್ ದೊಡ್ಡ ಮನೆ ಗಂಟು, ಅದ್ರ ಗುಣ ಎಲ್ಲ ಬೀದಿ ಬಸವನಾಗಿ. ಯಾಕೆ ಕೂಗಾಡ್ತಿದ್ದೆ ನಂದಿ? ಬೆಳಿಗ್ಗೆ ನಿನ್ ಕೈಲೂ ಆರತಿ ಮಾಡೋಕೆ ಹೇಳಿ ಅಪ್ಪಯ್ಯ ಕಾಣಿಕೆಯನ್ನು ಕೊಟ್ರಲ್ಲ, ಇನ್ನೇನು? ಕಾಣಿಕೆ ಕೊಟ್ಬಿಟ್ರೆ ಆಗಿರೋ ಗಾಯಕ್ಕೆ ಮದ್ದಾಗುತ್ತಾ? ಸಿಹಿಯಾಗಿ ನಿನಗೋಸ್ಕರ ಪಾಯಸ ಮಾಡಿವ್ನಿ. ಇದ್ರ ಮ್ಯಾಕೆ ಕೊಬ್ಬರಿ ಬೆಲ್ಲ ತಗೊಂಬ ಅಂತ ಹೇಳ್ತೀಯಲ್ಲ ರಮಣ. ಕೊಬ್ಬರಿ ಬಾಯಿ ರುಚಿಗಲ್ಲ ಸರ್ದವ, ಪೈಲ್ವನ್ ಎಲ್ರೂ ಪಥ್ಯ ಮಾಡಲೇಬೇಕು. ಆದರೆ ಕೊಬ್ಬರಿ ಇಲ್ವಲ್ಲ ರಮಣ. ಕೊಬ್ಬರಿ ಇದೇನು, ಕಾಯಿ ತಕಬ. ಹನುಮಪ್ಪನ ಹೆಸರೇಳಿ ನಾನೇ ನನ್ನ ಕೈಯಾರ ಹೊಡೆದ್ರೆ ಪಥ್ಯಕ್ಕೆ ಇನ್ನೂ ಒಳ್ಳೇದೆಯಾ. ಸರಿಪ್ಪ ತರ್ತೀನಿ. ಒಂದು ಸಲ ಅವಮಾನ ಆದ್ರೆ ಏನು ಗೊತ್ತಿಲ್ಲದೆ ಆಯ್ತು ಅನ್ಕೋಬಹುದು. ಈಗ ಈ ಮನೇಲಿ ನನ್ನ ಸ್ವಾಭಿಮಾನಕ್ಕೂ ಸಮಾಧಿ ಕಟ್ಟಿದಿರಲ್ಲ. ಈಗ ಯಾರು ಏನಂದ್ರು ಹೇಳು, ನಾನು ನೋಡ್ಕೋತೀನಿ. ಈ ಊರಿನ ಜನ ನನ್ನ ದೊರೆ, ಅಣ್ಣ, ದಾದ ಅಂತ ಕರೀತಾರೆ. ನನ್ನ ಹೆಂಡತಿ ಬೈತಕ್ಕತ್ ಯಾರಿಗಿದೆ ಹೇಳು? ಯಾರು ಏನಂದ್ರು? ಯಾರ? ನಿಮ್ಮ ಅಪ್ಪಯ್ಯ, ಈ ಮನೆ ಯಜಮಾನ. ಅಂದ್ರೆ ನನಗೆ ಮಾವಯ್ಯನವರೇ ಬೈದಿತ್ತು. ತಕೋ. ಜಯ ಜನಪ್ಪ. ಕರ್ದವ ತಕೋ, ಆಮೇಲೆ ಬೆಲ್ಲ ಜೊತೆ ತಕಬ. ಆಯ್ತಪ್ಪ. ವಾಣಿ ನೀನು ಈ ಕಡೆ ಬಾ. ರಾಮಣ್ಣನಿಗೆ ನಾನು ಮುದ್ದೆ ಮಾಡೋದ್ರೇ ಇಷ್ಟ. ಏಯ್ ಯಾಕೆ ಸುಮ್ಕೆ ಕೂತಿದ್ಯಾ? ಪೈಲ್ವಾನ ಹೊಟ್ಟೆನ ಸಾನೆ ಕಾಯಿಸ್ಬಾರ್ದು, ಸುರಜ್. ಭಯ ನೀವು ಶುರು ಮಾಡಿದೆ, ನಾನು ಹೆಂಗೆ ಶುರು ಮಾಡಲಿ ಹೇಳಿ? ಸುರಜ್ ಹೋಗಿ ಈಗ ಅವ್ರ ಹತ್ರ ನಿಮ್ ದಾದಾಗಿರಿ ತೋರಿಸಿ. ಚಂದ್ರಿ, ಚಂದ್ರಿ, ಮಾವನನ್ನ ಕರಿಯೇ. ಬಿಡ್ವೆ ಅಪ್ಪ ಇಲ್ಲಿ ಏನಂದ್ರೆ? ನನ್ನ ಟೀಚರ್ ಕಾಲು ಬೀಳಕ್ ಹೇಳಿದ್ರು. ನಿಮ್ ಮನೆಗೆ ಇಲ್ದಿರೋ ಗೌರವನ ಕಾಪಾಡೋಕೆ ನಾನು ಅವ್ಳ ಕಾಲು ಹಿಡಿಬೇಕಾಯ್ತು. ಇಷ್ಟೆಲ್ಲ ಆದ್ಮೇಲೂ ನಾನು ಇನ್ನೂ ಯಾಕೆ ಈ ಮನೇಲಿ ಇರಲಿ? ನಾನು ಹೋಗ್ತೀನಿ. ನಂದಿ ನಂದಿ ನನ್ನ ಮಾತು ಕೇಳು, ಹೀಗೆ ಮಾಡಬೇಡ. ಮತ್ತಿನ್ನೇನ್ ಮಾಡ್ಲಿ? ಎಲ್ಲ ಕಡೆ ನಿಮ್ ಅಣ್ಣಂಗೆ ಗೌರವ ಮರ್ಯಾದೆ ಎಷ್ಟೆಷ್ಟಾದ್ರೂ ನಿಮಗ್ ಸಿಗೋದ್ ಬೇಡ್ವೇನ್ರಿ? ಟೀಚರ್ನ ಆರತಿ ಮಾಡೋ ಕರೆಯುವಾಗ ನೀವ್ ಯಾಕೆ ಸುಮ್ಮನಿದ್ರಿ? ನಾನು ಸುಮ್ಮನಿರ್ಲಿಲ್ಲ ನಂದಿ, ನಾನು ಕೇಳೋಣ ಅಂತ ಇದ್ದೆ. ಆದ್ರೆ ಇನ್ಯಾವಾಗ ಕೇಳ್ತೀರಾ? ಹೋಗಿ ಈಗಲೇ ಮಾವನ ಹತ್ರ ಕೇಳಿ, ಇಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ತೀನಿ. ನೀನು ಈ ಬಾಯಿಂದ ಮನೆ ಬಿಟ್ಟು ಹೋಗ್ತೇನೆ ಅಂತ ಮಾತ್ರ ಹೇಳ್ಬೇಡ ನಂದಿ. ಆಯ್ತು, ಈ ಊಟಕ್ಕೆ ಹೋದಾಗ ಅಪ್ಪನ ಹತ್ರ ನಾನೇ ಮಾತಾಡ್ತೀನಿ. ನಿಜವಾಗ್ಲೂ? ಹಾ.
ಮೆಲ್ಗೆಕಲ್ಲ ಮೆಲ್ಗೆ. ಈಟೊಂದು ಹಸ್ವಿಟ್ಕೊಂಡು ಸಮಯಕ್ಕೆ ಸರಿಯಾಗಿ ಬರೋದು ಬಿಟ್ಟು ಸುತ್ತಾಡ್ತೀಯಲ್ಲ ರಮಣ. ನಿಧಾನ ನಿಧಾನಕ್ಕೆ. ಆಹಾ ಅರ್ಧವಾ ಅಮೃತ. ಇನ್ನೊಂದು ತಕ್ಕಪ್ಪ ಹೋಗು. ಆಯ್ತಪ್ಪ. ಸರ್ದವ ನಂಗೋಸ್ಕರ ಇಷ್ಟೊಂದು ಕಷ್ಟಪಡ್ತೀಯಲ್ಲ, ನಿನ್ನ ಕೈ ನೋಯಕ್ಕಿಲ್ವೇ? ಯಶೋದೆಗೆ ಕೃಷ್ಣ ಬಾರನೇನಪ್ಪ. ನಿನಗೆ ಮಾಡೋಕೋದ್ರಲ್ಲಿ ನನಗೆ ನೋವೇ ಕಾಣಕ್ಕಿಲ್ಲ. ನಿನ್ನ ನೋಡ್ಕೊಳ್ಳೋದೇ ನಂಗೊಂಥರ ಖುಷಿ. ಇರು ತತ್ತೀನಿ. ಏಯ್, ಶಾರದಕ್ಕ ಮೇಲೆ ಅಷ್ಟೊಂದು ಕಾಳಜಿ ಇರೋನಾಗಿದ್ರೆ ಮದುವೆ ಮಾಡ್ಕೊಂಡು ಹೆಂಡ್ತಿನ ಕರ್ಕೊಂಬರಲ್ಲ. ಕೃಷ್ಣನ್ ಥರ ಬೇಡ, ರಾಮ ಅಂತ ಇಟ್ಕೊಂಡಿರೋ ಹೆಸರಿಗೆ ತಕ್ಕನಾಗೆ ಒಬ್ಬಳನ್ನಾದ್ರೂ ಕಟ್ಕೊಂಬ. ಇಲ್ಲ ನಿಂಗೆ ಯಾವ ಥರ ಹೆಂಡ್ತಿ ಬೇಕು ಅಂತ ನಂಗಾರು ಹೇಳ. ಸರ್ದವ ಪಾಯಸ ತಕ್ಕವ. ಯಾವ ಥರ ಹೆಂಡ್ತಿ ಬೇಕು ಹೇಳ ಅಂದ್ರೆ ಪಾಯಸ ಬೇಕು ಅಂತೀಯಲ್ಲ. ಅಪ್ಪಯ್ಯ ಪಾಯಸ ಮೊದಲು, ಹೆಂಡತಿ ಆಮೇಲೆ. ಯಾರಿಗೂ ಹೇಳೋಕ್ಕಾಗದೆ ಮನೆಗೂ ವಾಪಸ್ ಬರೋಕ್ಕಾಗದೆ ಬೆಳಗ್ಗಿಂದ ಬಿಸಿಲಲ್ಲಿ ನಿಂತು ನಿಂತು ಸಾಕಾಗೋಯ್ತು. ಪುಣ್ಯಕ್ಕಪ್ಪ ಬಂದರು. ಯಾಕೆ ಅವ್ರನ್ನ ಕೇಳ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬರೋದಕ್ಕಾಗ್ತಿರ್ಲಿಲ್ವಾ? ಅವ್ರು ಕಾಯ್ತಾ ನಿಂತ್ಕೊಂಡ್ರೆ ನೀನು ನಿಂತ್ಕೊಬಿಡೋದಾ? ಅವಳೇನು ರಾಗಿ ಹಿಟ್ ಮಾಡ್ಸಕ್ ಹೋಗಿದ್ಲ? ನೀವು ಹಿಟ್ ಮಾಡಿಡಿ, ನಾನು ಆಮೇಲೆ ಬಂದು ತೊಗೊಂಡು ಹೋಗ್ತೀನಿ ಅಂತ ಹೇಳ್ಬರಕ್ಕೆ. ರೀ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವಳ ಕೆಲಸ ಹೇಗೆ ಏನು ಅಂತ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಹಾಗೆ ಕೆಲಸನೇ ಎಲ್ಲ ಅಂತ ಪೂಜೆ ಮಾಡ್ಕೊಂಡಿರೋದಕ್ಕಾಗತ್ತಾ? ಏ, ನಾನೇನು ಪೂಜೆ ಗೀಜೆ ಮಾಡಲ್ಲ, ರೂಲ್ಸ್ನ ಕಟ್ಟುನಿಟ್ಟಾಗಿ ಪಾಲಿಸ್ತೀನಿ ಅಷ್ಟೇ. ಅಷ್ಟೇ. ಅದಕ್ಕೆ ವರ್ಷಕ್ಕೊಂದ್ಸಲ ಟ್ರಾನ್ಸ್ಫರ್ ಆಗೋದು. ಕೊಡ್ಲಿ. ವಾ ಇಷ್ಟಯಾ? ಇನ್ನೊಂದು ತಕ್ಕವ. ಸರಿಪ್ಪ. ಸರ್ಜಿಗೆ ಇಷ್ಟ ಇರೋದು ರಾಮಣ್ಣ. ನಿಂಗೆ ಬೇಕಾದರೆ ಮಾಡ್ಕೊಂಬರ್ತೀನಿ. ಬೇಕೇ? ಸಾಕು ಸಾಕು. ಈಗ ಹೇಳು, ಯಾವಾಗ ಮದುವೆ ಆಯ್ತೀಯಾ? ಸರ್ದವ ಪಾಯಸ ಬೊಂಬಟ್ಟಾಗಿತ್ತು. ನಾನು ಬರ್ತೀನಿ. ಏ ಏ ಹೇಳ್ಬಿಟ್ಟವಲ್ಲ. ಅವನ ಚೇಷ್ಟಿಗೆ ನೀವೇ ನಗ್ಬೇಕು. ಸರ್ದಕ್ಕ ನೀವೇ ಒಸಿ ಬುದ್ಧಿ ಹೇಳ್ಬೇಕು ಅವಂಗೆ. ಆಯಿತು ಸಾಹೇಬ್ರೆ. ಒಸಿ ಸುಖ ಯಾಕಲ ಲೇಟು? ಅದು ಆಗಲೇ ಹಸಿರಿಲ್ಲಪ್ಪಯ್ಯ. ಸರ್ದಕ್ಕ ಹಸಕೊಂಗು ಉಣ್ಣಕ್ಕೆ ಬರ್ತೀವಿ. ಶಾರದಕ್ಕ, ನಾನೇ ಬಡಿಸ್ತೀನಿ. ಮಾವ, ಇವರು
ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ, ಕೇಳಿ. ಏನ್ಲ ಸುಖ? ಅಪ್ಪಯ್ಯ ಅದು ಏನು ರಾಮನ್ ಮದುವೆ ವಿಷಯನ? ಹಾಂ ಅಪ್ಪಯ್ಯ, ಅದ್ರ ಬಗ್ಗೆನೇ ಯೋಚನೆ ಮಾಡ್ತೀವಿ. ನನಗೂ ಅದೇ ಯೋಚನೆ ಆಗೈತೆ ಕಳ್ಳ. ನೀನಾದರೂ ಅವನ ಹತ್ರ ಮಾತಾಡಿ ಒಪ್ಸು, ಮದುವೆ ಮಾಡಿಕೊಂಡು ಸುಖವಾಗಿರ್ಬೋದು ಅಂತ ಅವನಿಗೆ ಅರ್ಥ ಮಾಡಿಸು. ಸರಿ ಸರಿ ಅಪ್ಪಯ್ಯ. ಅಪ್ಪಯ್ಯ, ಇವತ್ತು ನಿಮ್ಮ ಹುಟ್ಟಿದಬ್ಬ ಜೊತೆಗೆ ಸಮಾರಂಭನೂ ಸಂದಾಕೈತಪ್ಪಯ್ಯ. ಯಾಕಮ್ಮ ಏನಾಯ್ತು? ಏನಿಲ್ಲ ಮಾವ, ಕೈ ಜಾರ್ತು. ನಿಧಾನ ಕಣಮ್ಮ. ಅಪ್ಪಯ್ಯ, ಇನ್ನೊಂದು ವಿಷಯ. ಚೀಫ್ ಮಿನಿಸ್ಟರ್ ಫೋನ್ ಮಾಡ್ತವ್ರೆ. ಸರ್ ನಮಸ್ಕಾರ. ಹೌದಾ? ಸರಿ, ಹಾಗಾದರೆ ನಾನು ಈಗಲೇ ಹೋಗಿ ಅವ್ರನ್ನ ಭೇಟಿ ಮಾಡ್ತೀನಿ. ಹಾಂ ಹಾಂ, ಓಕೆ. ಅಕ್ಕ, ಊಟ ಮಾಡಕ್ಕಿಲ್ವಾ? ರಾಮಣ್ಣ ಎಲ್ಲ ಖಾಲಿ ಮಾಡಿ ಹೋಗ್ಬಿಟ್ಟವ್ರೆ. ಓ, ಉಳಿದಿರೋದನ್ನ ತಿಂತೀರಾ ಅಕ್ಕವ್ರೆ? ಎಲ್ಲ ಮುಗ್ದಿಲ್ಲ ಕಣವ, ಬರೀ ಪಾಯಸ ಮಾತ್ರ ಖಾಲಿ ಆಗದೆ. ಒಂದು 5 ನಿಮಿಷ ಮಾಡ್ಕೊಂತ ತರ್ತೀನಿ. ಎಲ್ಲ ರುಚಿ ಕಟ್ಟಾಗಿ ಮಾಡಿ ತಗೊಂಡ್ ಬಂದು ಸುರೀರಿ. ಅವಾಗ್ಲಾದ್ರೂ ಇವ್ರಿಗೆ ರೋಷ ಬರುತ್ತಾ ನೋಡೋಣ. ನರ ನರಿ ನರ ನರಿ ನನ್ನ